ಕುಂಭಮೇಳವನ್ನು ಕೇಂದ್ರವಾಗಿಟ್ಕೊಂಡು ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರನ್ನ ಪ್ರಶ್ನಿಸುವುದಕ್ಕೆ ಅನೇಕರು ಬಂದಿದ್ದೀರಿ. ಒಬ್ಬೊಬ್ಬರನ್ನಾಗಿ ಮಾತನಾಡಿಸುವಂಥ ಸಮಯ. ಎಸ್, ನಮಸ್ತೆ. ಇದು ಈ ಕುಂಭಮೇಳ ಅನ್ನೋದು ಕೇವಲ ಆಧ್ಯಾತ್ಮಿಕ ಸಾಧನೆ, ಅದು ಅದರ ಜೊತೆಗೆ ಪ್ರಕೃತಿಯನ್ನು ಮತ್ತು ಮನುಷ್ಯನನ್ನು ಆ ತತ್ವ ಮೀರಿ ನಾವಿಲ್ಲ ಅನ್ನುವಂತಹ ತತ್ವ ಯಾವ ರೀತಿ ಇದ್ರ ಮೇಲೆ ಒಂದು ಬೆಳಕು ಚೆಲ್ಲಬಹುದಾ ಸ್ವಾಮೀಜಿ? ಖಂಡಿತ. ಪ್ರಕೃತಿ ನೋಡಿ, ತೀರ್ಥ ಅಂದರೆ ಏನು? ಯಾವುದು ನಿಮ್ಮನ್ನು ಪರಿಶುದ್ಧಗೊಳಿಸುತ್ತೋ ಅದು ತೀರ್ಥ. ನದಿ ತೀರಕ್ಕೆ ನಾವು ಹೋಗೋದು, ಬಾಹ್ಯವಾಗಿ ನೀರಿನಲ್ಲಿ ಸ್ನಾನ ಮಾಡೋದು, ಇವೆಲ್ಲ ನಮ್ಮನ್ನು ಪರಿಶುದ್ಧಗೊಳಿಸ್ಕೊಳ್ಳೋದಕ್ಕೆ. ಪ್ರತಿ ಗೃಹಸ್ಥನಿಗೂ 5 ಮಹಾ ಕರ್ತವ್ಯಗಳು ವಿಧಿಸಲಾಗಿದೆ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಶಂಕರಾಚಾರ್ಯರು ಇದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಪಂಚಯಜ್ಞಗಳು ಅಂತ ಟೆಕ್ನಿಕಲ್ ಟರ್ಮ್. ಯಾವುದು ಪಂಚಯಜ್ಞಗಳು? ದೈವಯಜ್ಞ. ಎಲ್ಲ ಇವತ್ತು ನಿನಗೆ ನೀರು ಗಾಳಿ ಅವನು ಕೊಟ್ಟಿದ್ದಾನೆ, ಅವನಿಗೆ ಕೃತಜ್ಞತೆ ಇರಲಿ. ಎರಡನೆಯದು ಋಷಿಯಜ್ಞ. ಇನ್ನಿಲ್ಲದ ರೀತಿಯ ಕಷ್ಟಗಳನ್ನು ಅನುಭವಿಸಿ ಋಷಿಗಳು ಜ್ಞಾನ ಕೊಟ್ಟಿದ್ದಾರೆ, ಅದನ್ನೆಲ್ಲ ತಿಳ್ಕೊ, ಅವರನ್ನೂ ಗೌರವಿಸು. ಎರಡನೇ ಕರ್ತವ್ಯ. ಮೂರನೇ ಕರ್ತವ್ಯ ಪಿತೃಯಜ್ಞ. ನಿನಗೆ ಅಲ್ಲಿಂದಲೂ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ, ಅವರು ಉಪವಾಸ ಇದ್ದು ನಿನ್ನನ್ನು ಬೆಳೆಸಿದ್ದಾರೆ. ಆದ್ದರಿಂದ ಮನೆಯಲ್ಲಿ ಹಿರಿಯರಿಗೆ ಯಾವತ್ತೂ ಚೆನ್ನಾಗಿ ನೋಡ್ಕೋ, ಅವ್ರಿಗೆ ಕೃತಜ್ಞನಾಗಿರು, ವಿಧೇಯನಾಗಿರು. ನಾಲ್ಕನೇದು ಭೂತಯಜ್ಞ. ಇಲ್ಲಿ ಪ್ರಕೃತಿ ಬರುತ್ತೆ. ಪಂಚಭೂತಗಳು, ಆಕಾಶಾದ್ ವಾಯು, ಗಾಳಿ, ಅವನು ವಾಯುದೇವ. ನಮಗೆ ವಾಯೋರಗ್ನಿ, ವಾಯುವಿನಿಂದ ಬಂದಿರತಕ್ಕಂಥದ್ದು ಅಗ್ನಿ, ಅವನು ಅಗ್ನಿದೇವ. ಅಗ್ನೇರಾಪಹ, ಅಗ್ನಿಯಿಂದಲೇ ಬಂದಿರತಕ್ಕಂಥದ್ದು ನೀರು, ಅವನು ವರುಣದೇವ. ಅಭ್ಯ ಪೃಥಿವಿ, ನೀರಿನಿಂದ ಬಂದಿರತಕ್ಕಂತಹದ್ದು ಭೂತಾಯಿ. ಈ ಪಂಚಭೂತಗಳು ಇವರ ದೇವತೆಗಳು, ಇವರು ನಿನಗೆ ಆಧಾರ ಕೊಟ್ಟಿರ್ತಕ್ಕಂಥವರು, ನಿನ್ನ ಉಳಿವಿಗೆ ಕಾರಣರಾದವರು. ಈ ಪ್ರಕೃತಿಯೊಡನೆ ನಾವಿಟ್ಕೊಳ್ಬೇಕಾದ ಸಂಬಂಧ 16 ಕಡೆ ಬಂದಿದೆ. ಆದರೆ ಕುಂಭಮೇಳದಲ್ಲಿ ಇಲ್ಲಿ ಕೇವಲ ನದಿ, ಇನ್ಯಾವ ಪ್ರಕೃತಿಯನ್ನು ನಾವು ಅಲ್ಲಿ ಸಂಪರ್ಕನೂ ಮಾಡಲ್ಲ, ಆರಾಧನೆಯನ್ನು ಮಾಡೋಕ್ಕೆ ಹೋಗಲ್ಲ. ಪ್ರಧಾನವಾಗಿ ನದಿ. ಯಾಕೆ? ಅಲ್ಲಿ ನದಿ ಮತ್ತು ಗಂಗೆ. ಇಲ್ಲಿ ಪ್ರಧಾನವಾಗಿ ನಮ್ಮನ್ನು ಪ್ರಪಂಚದಲ್ಲಿದ್ದರೆ, ಮನೆಯಲ್ಲಿದ್ದರೆ ಜಂಜಾಟ, ಸುಳ್ಳು ಹೇಳಬೇಕು, ಏನೋ ಒಂದು ಸಣ್ಣದೊಂದು ಪಾಪ ಕಾರ್ಯ ನಡೀತಾ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಈ 40-45 ದಿನ ಸಂಪೂರ್ಣವಾಗಿ ಪವಿತ್ರವಾದ ರೀತಿಯಲ್ಲೇ ಬದುಕಬೇಕು ನಾವು ಅಂತ ತೀರ್ಥ ಸ್ನಾನಕ್ಕೆ ಬಂದಿದ್ದೇವೆ. ಇಲ್ಲಿ ತೀರ್ಥ ಪಾವಿತ್ರ್ಯ, ಒಳಗಡೆನೋ ತೀರ್ಥ, ಒಳಗಡೆನೋ ಪಾವಿತ್ರ್ಯ, ಹೊರಗಡೆ ಕೂಡ ನದಿ ತೀರ, ಗಂಗಾ ತೀರ. ವಿಶೇಷವಾದಂತಹ ವಾತಾವರಣದಲ್ಲಿ ಮನಸ್ಸು ಬಹಳ ಪ್ರಸನ್ನವಾಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.